ತುಂಬ ಖುಷಿಯಾಗುತ್ತೆ. ಬುದ್ಧಿವಂತ. ತುಂಬ ಖುಷಿಯಾಗುತ್ತೆ 50ನೇ ದಿನ ಬಂದಿರೋದು. ಹಾಗೆ ಎಲ್ರಿಗೂ ಥ್ಯಾಂಕ್ಸ್, ನಮ್ಮ ನ್ಯೂಸ್ ರಿಪೋರ್ಟರ್ಸ್ ಹಾಗೆ ಆಡಿಯನ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ. ಇದು ಲೆಕ್ಕ ಇಡಲಿಲ್ಲ ಆಗಿದೆ, ಒಂದು ಸ್ವಲ್ಪ 7-8 ಮಾಡಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಇಲ್ಲಿ ಬಂದಿರುವ ಎಲ್ಲರಿಗೂ ನಮಸ್ತೆ. ನಾನು ಕೂಡ ಮುನೀಂದ್ರ ಸರ್, ಯಾಕೆಂತಂದರೆ ಅವ್ರು ಸರಿಯಾಗಿ ಗೈಡ್ಲೈನ್ ಮಾಡಲಿಲ್ಲ ಅಂದರೆ ನಾವು ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಈಗ ಮತ್ತೆ ಥಿಯೇಟ್ರ್ ಎಕ್ಸ್ಟೆಂಡ್ ಆಗಬೇಕು ಅಂತಂದರೆ ಕಾರಣನೂ ಕೂಡ ಅವರೇನೆ. ಈಗ ಹೋದ ವಾರನೂ ಕೂಡ ಒಂದು 8-10 ಥಿಯೇಟ್ರ್ ರೇಸ್ ಆಯಿತು. ಈ ವಾರನೂ ಕೂಡ ಭೂಮಿಕಾ ಇನ್ನೂ ಒಂದಷ್ಟು ಥಿಯೇಟ್ರ್ಗಳು ರೇಸ್ ಆಗಬೇಕಾದ್ರೆ ಮುನೀಂದ್ರ ಸರ್ ಕಾರಣ. MP ಫಿಲಮ್ಸು ಹಣ ಬರಬೇಕು, ಬನ್ನಿ ಮುನೀಂದ್ರ ಸರ್. ಈಗ ಎಲ್ಲರ ಇನ್ನು 100 ಡೇಸ್ವರೆಗೂ ಹೋಗಬೇಕು. ಹಂಗೆ ಈಗ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ನಮ್ಮ ಡೈರೆಕ್ಟ್ರು, ಅವ್ರಿಗೆ ಸಕ್ಸಸ್ಸು ಸಿಗಬೇಕು ಮತ್ತು ಮುಂದೆ ಅವ್ರ ಫ್ಯೂಚರು ಇದೇ ಥರ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ನಮ್ಮ ಆಸೆ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸು ಯಾರು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಕ್ಸಸ್ ಕಾರಣ ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಯಾಕಂದರೆ ಅದರ ಕಷ್ಟ ಎಷ್ಟು ತಿಂದಿದ್ದಾರೆ ಅಂತ ಅವರೊಬ್ಬರು ಮಾತಾಡ್ಬೋದು. ಫಸ್ಟ್ ಡೇಯಿಂದ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಕಾರಣ ಈ 50 ದಿವಸದಲ್ಲಿ ಕಾಣ್ತಾ ಇದೆ. ಮತ್ತು ನಿರ್ಮಾಪಕರಿಗೆ ಮತ್ತು ಕೋ ಪ್ರೊಡ್ಯೂಸರ್ಗಳಿಗೆ, ನಮ್ಮ ಕಲಾವಿದರಿಗೆ, ಇದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್, ಈ ಸಕ್ಸಸ್ ಕಾರಣಕರ್ತರು ಆಡಿಯನ್ಸೇ. ಮತ್ತು ಈ ಒಂದು ದಿವಸ 50 ದಿವಸ ಈ ಸಂಭ್ರಮದಲ್ಲಿ ಹೇಳ್ಬೇಕಂದ್ರೆ ಸಿನಿಮಾಗಳು ಓಡೋದೇ ಹೆಚ್ಚು ಕಮ್ಮಿ. ಎಷ್ಟೋ ಸಿನಿಮಾಗಳಲ್ಲಿ ಬಂದು ಅದು ನಮ್ಮ ಸಿನಿಮಾ ಒಂದು 50 ದಿವಸ ಆಗಿದೆ. ಅದು ಕ್ರೆಡಿಟ್ಸ್ ಕೊಟ್ಟು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ಕೋ ಪ್ರೊಡ್ಯೂಸರ್ ಮತ್ತು ಟೆಕ್ನಿಷಿಯನ್ಸು ಮತ್ತು ಆಡಿಯನ್ಸು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು, ಆಮೇಲೆ ಸೋಷಿಯಲ್ ಮೀಡಿಯಾದವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಫಸ್ಟ್ ಟೈಮ್ ನಾನು ಒಂದು ಸಿನಿಮಾ 50 ಡೇಸ್ ಹೋಗ್ತಾ ಇದ್ದೆ. ನಾನು ಇಷ್ಟು ವರ್ಷ ಜರ್ನಿಲಿ ಫಸ್ಟ್ ಸಿನಿಮಾನ 50 ಡೇಸ್ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಒಂದು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಿದೆ. ಮೊದಲ ಸಿನಿಮಾ ಒಂದು 50ನೇ ದಿನ ಪೂರೈಸಿದೆ ಅನ್ನೋಕ್ಕೆ ನಾನು ಮೊದಲು ಹೇಳಿದೆ, ಈಗೂ ಹೇಳ್ತಾ ಇದ್ದೀನಿ, ನಾವು ಮಾತಾಡಬಾರ್ದು, ಸಿನಿಮಾ ಮಾತಾಡಬೇಕು ಅಂತ. ಆದರೆ ಇವತ್ತು 50ನೇ ದಿನ ಒಂದಷ್ಟು ವಿಚಾರ ಹೇಳಬೇಕು ಅಂತ ಅನಿಸಿದೆ. ಇದು ಇಡೀ ತಂಡದ ಪರಿಶ್ರಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದಿರೋದಕ್ಕೆ ಕಾರಣ ಆಗಿದೆ. ನಿರ್ಮಾಪಕರಾಗ್ಬೋದು, ಅವ್ರ ಜೊತೆ ಇದ್ದಂಥ ಒಂದಷ್ಟು ಸ್ನೇಹಿತರು, ಅವರ ಸಪೋರ್ಟಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಇನ್ನು 100 ಡೇಸ್ ಆಗ್ಬೋದು, ಅದು ದೈವ ಇಚ್ಛೆ, ಆಡಿಯನ್ಸ್ ಇಚ್ಛೆ. ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ಆ ಮಾಧ್ಯಮ ಮಿತ್ರರಿಗೆ, ಆಡಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿದಂಥವ್ರು. ಜೊತೆಗೆ ನನ್ನಂಥ ಒಬ್ಬ ಹಿರಿಯ ಕಲಾವಿದನಿಗೆ ಇಲ್ಲಿ ಪ್ರಾರಂಭದಲ್ಲಿ ಯಂಗ್ ಗೇಟಪ್ಪಲ್ಲಿ ಬರ್ತೀನಿ, ಓಲ್ಡ್ ಗೇಟಪ್ಪಲ್ಲಿ ಬರ್ತೀನಿ, ಅದೆಲ್ಲದರ ಜೊತೆಗೆ 80 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಮಾಡ್ತಾರಲ್ಲ, ಹಗಲು ರಾತ್ರಿ 4 ಗಂಟೆ ಸಮಯದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಶೂಟಿಂಗಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇವರ ರಾತ್ರಿ ಶೂಟಿಂಗ್ ಮುಗಿದ್ಮೇಲೆ 2 ಗಂಟೆಗೆ ಮುಗಿದ್ರು ಇದು ಮಾಡ್ತಿರ್ಲಿಲ್ಲ, ಮಲಗ್ತಿರ್ಲಿಲ್ಲ. ನಾನು ಎಚ್ಚರವಾಗಿರ್ತಿದ್ದೆ, ವಯಸ್ಸಾಗಿದೆ ಅಂತಲ್ಲ, ನನಗೆ ಅಭ್ಯಾಸ ಅದು ನೋಡಿದ್ರೆ ಅವ್ರು ಕೆಲಸದಲ್ಲಿ ನಿರತರಾಗಿರೋರು. ಈ ಸಿನಿಮಾ ನೋಡಿದ ಮೇಲೆ ನನಗೆ ಪಬ್ಲಿಕ್ ಒಪಿನಿಯನ್ ಕೇಳಿದ ಮೇಲೆ ನನಗೆ ಮೈಸೂರು ರಮಾನಂದ ಅಂತ ಯಾರು ಮಾತಾಡಿಸ್ತಾ ಇಲ್ಲ. ಈಗ ಹುಲಿ ಮೀಸೆ ಹುಂಜನ್ ನಂಜೇಗೌಡರ ಮಗ ಹುಲಿಯಪ್ಪ ಅಂತ ಮಾತಾಡ್ತಾರೆ. ಏನ್ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಎಮೋಷನಲ್ಲಿ ಮಾತಾಡಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಆಗಿದೆ, ಅದ್ಭುತವಾಗಿ ಬಂದಿದೆ. ಈ ರೀತಿಯ ಚಿತ್ರವನ್ನ ಇಷ್ಟು ಕೊರೋನಾ ಬಂದ ನಂತರದ ದಿನಗಳಲ್ಲಿ ನಾವು ನೋಡಿರ್ಲಿಲ್ಲ. ಬಹಳ ಅತ್ಯುತ್ತಮ. ಇದನ್ನ ಕನ್ನಡ ಚಿತ್ರರಂಗದ ಪ್ರೇಕ್ಷಕ ಪ್ರಭುಗಳು ನೋಡಿ 100 ದಿನಗಳನ್ನ ಓಡಿಸಬೇಕು. ಖಂಡಿತ ಓಡುತ್ತೆ ಅಂತೇಳಿ ಅವರೆಲ್ಲರ ಆಶೀರ್ವಾದ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಖಂಡಿತ ಓಡುತ್ತೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ನಮಸ್ತೆ. ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದವ್ರು ಎಲ್ಲರೂ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದ್ದಾರೆ. ಆ್ಯಂಡ್ ನನ್ನನ್ನು ರಾನ್ವಿ ಅನ್ನೋದಕ್ಕಿಂತ ಅವನಿ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ದೊಡ್ಡ ಖುಷಿ ಕೊಡ್ತಾ ಇದೆ. ಇದು ಎಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರು ಹರಿವರಾಸನಂ ಸರ್ಗೆ ಹಾಗೂ ನಮ್ಮ ಇಡೀ ಮಗಿ ಪುಸ್ತಕ ತಂಡಕ್ಕೆ ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ 100 ಡೇಸ್ ಓಡೋವರೆಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಮೋಹಿತ್. ನಮಸ್ಕಾರ. ಮಗ್ಗಿ ಪುಸ್ತಕ ಅನ್ನೋ ಫಿಲಮ್ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸರ್. ನಾವು 50 ಡೇಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಬರೀ 50 ಡೇಸ್ ಸೆಲೆಬ್ರೇಷನ್ ಅಲ್ಲ, ಇದು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಇದು. ಇದು ಒಂದು ಜರ್ನಿ ಮತ್ತು ನಮ್ಮ ಎಲ್ಲರ ಶ್ರಮದ ಪ್ರತಿಫಲ ಅನ್ನೋಕ್ಕೆ ನನಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಎಲ್ಲರೂ ನಮಸ್ಕಾರ ಹೇಳ್ಕೊಳ್ತೇನೆ. ಆ್ಯಕ್ಚುಲಿ ನನ್ನ ಈ ಮಗ್ಗಿ ಪುಸ್ತಕ ಸಿನಿಮಾ 50 ಡೇಸ್ ಆಚರಿಸ್ತಾ ಇದ್ದೀವಿ. ಒಂಥರ ತುಂಬ ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ಕ್ರೆಡಿಟ್ಸ್ ಗೋಸ್ಟು ನಮ್ಮ ಗೆಳೆಯ, ನಮ್ಮ ನಿರ್ದೇಶಕ ಹರಿಗೆ. ತುಂಬ ಹಗಲು ರಾತ್ರಿ ಸ್ಟ್ರಗಲ್ ಮಾಡ್ದ ಈ ಸಿನಿಮಾಗೋಸ್ಕರ. ಶೂಟಿಂಗ್ ಟೈಮ್ ಇರಲಿ, ಶೂಟಿಂಗ್ ಆದಮೇಲೆ ಇರಲಿ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾನೆ. ಎಲ್ಲರ ಪ್ರೋತ್ಸಾಹ ಇತ್ತು, ಇನ್ನೂ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋಕ್ಕೆ ಕಾರಣನೂ ನಮ್ಮ ಹರಿ. ಓವರ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ಪೆಷಲಿ ಮಾಧ್ಯಮದವರಿಗೆ, ಆಡಿಯನ್ಸ್ಗೆ ಇದು ನನಗೆ ತುಂಬ ಖುಷಿ ಕೊಡುವಂಥ ಸಿನಿಮಾ ಇತ್ತು. 50 ದಿನ ಓಡಿಸ್ತಲ್ವ, ಇದೇ ಒಂದು ದೊಡ್ಡ ನಮಗೆ ಸಂಭ್ರಮಣ. ಇದಕ್ಕೆ ಹೆಲ್ಪ್ ಮಾಡಿದವರು ನನ್ನ ಜೊತೆಯಲ್ಲಿ ಈ ಸಿನಿಮಾ ಮುಗಿಸೋಕ್ಕೆ ಯಾರು ಕೈ ಜೋಡಿಸಿದ್ದಾರೆ, ಕೋ ಪ್ರೊಡ್ಯೂಸರ್ಸ್ಗೆಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಡೂ ಸಚ್ ಅ ಬಿಗ್ ಫಿಲ್ಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. ಎಸ್, 50 days, it is something special ಅಂದ್ಕೊಂತೀನಿ ಫಾರ್ ದ ಫಸ್ಟ್ ಮೂವಿ. ಐ ವುಡ್ ರಿಯಲಿ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಹರಿವರಸನಂ ಸರ್ ಮತ್ತು ಇತಿರಾಜ್ ಸರ್ ಮತ್ತು ಕೋ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಮೊದಲನೇ ಸಿನಿಮಾ 50 ಡೇಸ್ ಓಡುತ್ತೆ ವಿತ್ ಗಿವಿಂಗ್ ಮಿ ದಿಸ್ 7 ಸಾಂಗ್ಸ್ ವಿತ್ 17 ಗುಡ್ ಸಿಂಗರ್ಸ್, ಲೆಜೆಂಡ್ ಸಿಂಗರ್ಸ್. ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಅಫ್ಕೋರ್ಸ್ 50 ಇದ್ರ ಮೇಲೆ ಐ ಆಸ್ಕ್ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಸಪೋರ್ಟ್ ಮಾಡಿ ಅನದರ್ 50 ಇಂದ 100 ಡೇಸ್ ಹೋಗಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ನಮಸ್ಕಾರ. ಫಸ್ಟ್ನೇ ದಿನ ನಾವು ಪ್ರೆಸ್ ಮೀಟಲ್ಲಿ ಬಂದಿದ್ವಿ, ಮಾತಾಡಿದ್ವಿ. 50ನೇ ದಿನ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಕ್ಸಸ್ ಆಗಿದೆ. ಅದು ಈಗ ಒಂದೇ ಥಿಯೇಟ್ರಲ್ಲಿ ಹೋಗ್ತಾ ಇರೋದು. ಅದು ನಮಗೆ ಹರಿ ಸರ್ಗೆ ಹೇಳಿದ್ವಿ, ಸರ್ ಎಕ್ಸ್ಟೆಂಡ್ ಮಾಡಿ, ಬಿಕಾಸ್ ಮ್ಯೂಸಿಕಲಿ ಆಗ್ಬೋದು, ಎಮೋಷ್ನಲಿ ಆಗ್ಬೋದು, ಸಬ್ಜೆಕ್ಟ್ ಆಗ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ. ನಾನು ಎಡಿಟ್ ಮಾಡ್ಬೇಕಾದ್ರೆ ನಾನು ಟೇಬಲ್ ಮೇಲೆ ಹೇಳಿದ್ದೆ, ಸರ್ ಇದು ಒಂದು ಹಂತಕ್ಕೆ ಚೆನ್ನಾಗಿದೆ ಸರ್, ರೀಚ್ ಮಾಡಬೇಕು ಜನ. ಪಕ್ಕದಲ್ಲಿದ್ದವರು ಅಂದರು, ಬೇರೆ ಕೊಡಿ. ಎಲ್ಲ ನನ್ನೇ ನೋಡ್ತಾ ಇದ್ರು. ಯಾಕೆ ನೋಡ್ತಾ ಇದ್ದಾರೆ ಅಂತ ನಂಗೆ ಗಾಬರಿ ಆಯಿತು. ನನ್ನ ಕಣ್ಣಲ್ಲಿ ಸುಮ್ಮನೆ ನೀರು ಹೋಗ್ತಾನೇ ಇತ್ತು. ನಾನು ತಾಯಿಯ ಮಡಿಲಲ್ಲಿ ಅನ್ನೋ ಒಂದು ಪಿಕ್ಚರು, ಅಬ್ಬಾಯಿ ನಾಡೋರ ಪಿಕ್ಚರಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ದು. ಅದು ಬಿಟ್ಟರೆ ಈ ಪಿಕ್ಚರಲ್ಲೇ ನಾನು ತುಂಬ ಹತ್ಕೊಂಡು ನೊಂದ್ಕೊಂಡು ಎಷ್ಟು ಮಟ್ಟಿಗೆ ಡೈರೆಕ್ಟ್ರು, ಪ್ರೊಡ್ಯೂಸರು, ಕಲಾವಿದರ ಹತ್ರ ಕೆಲಸನ ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಗ್ರೇಟ್ ಸರ್. ಇವತ್ತು 50 ದಿನ ಅಲ್ಲ, ಇನ್ನು ನೂರಾರು ಪ್ರಯೋಗ ಇದು ಓಡಲಿ, ಕರ್ನಾಟಕದಲ್ಲಿ ಮನೆ ಮಾತಾಗಿ ಮಕ್ಕಳಿಗೆ ಒಂದು ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡ್ತಾ ಇದ್ದಾರೆ. ಗುಡ್ ಮೆಸೇಜ್ ಇದೆ. ಯಾಕೆ ಅಂದರೆ ಈಗ ಮಾಧ್ಯಮ ಎಲ್ಲ ನಾನು ನೋಡ್ತಾನೆ ಇದ್ದೀನಿ, ಮೊಬೈಲ್ ಬಂದಾಗಿಂದ ಎಲ್ಲ ಎಲ್ಲೆಲ್ಲೋ ಹೋಗ್ತಾ ಇದೆ. ಚಿತ್ರರಂಗನೂ ಟಾಕೀಸ್ಗಳೆಲ್ಲ ಹೊಡೆದು ಎಲ್ಲ ಮಾಲ್ಗಳು ಮಾಡ್ತಾ ಇದ್ದಾರೆ. ಮಾಲ್ಗಳನ್ನಾದರೂ ಓಡ್ತಾ ಇದೆಯಲ್ಲ 50 ದಿನನೂ ಖುಷಿ ನಮಗೆ ಆಗ್ತಾ ಇದೆ. ಈ ಚಿತ್ರ 50 ದಿನ ಓಡಿದ್ದು ಬಹಳ ಖುಷಿ ಅನಿಸ್ತಾ ಇದೆ. ಭಾಳ ಪ್ರೊಡ್ಯೂಸರ್ ಅವರು ನಮ್ಮಂಥವ್ರನ್ನ ಕರೆದು, ಪೋಷಕ ಕಲಾವಿದರನ್ನ ಅವಕಾಶ ಕೊಟ್ಟು ನಮಗೂ ಆ ಚಿತ್ರದಲ್ಲಿ ಅಭಿನಯಿಸೋಕ್ಕೆ ಅವಕಾಶ ಸಿಕ್ತು. ರಮಾನಂದಣ್ಣ ನಿಜವಾಗ್ಲೂ ನಾನು ಅವ್ರ ಬಗ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರ ಜೊತೆ ಸುಮಾರು ಪಿಕ್ಚರಲ್ಲಿ ಮಾಡಿದ್ದೀನಿ. ಆದರೂ ಈ ಚಿತ್ರದಲ್ಲಿ ಹೀರೋಯಿನ್ ಪಾತ್ರ ಮಾಡಿದವರು, ತಾಯಿ ಪಾತ್ರ, ಮತ್ತು ರಮಾನಂದಣ್ಣ ಮಕ್ಕಳು ಪಾತ್ರ ಮಾಡಿದವರು ಎಲ್ಲ ಜೀವ ತುಂಬಿ ಅವ್ರನ್ನ ಡೈರೆಕ್ಟ್ರ್ ಹೆಂಗೆ ತೆಗ್ದಿದ್ದಾರೆ ಅವ್ರ ಕೈಲಿ ಕೆಲಸ ಅಂದರೆ ನಿಜವಾಗ್ಲೂ ಸರ್, ಮೊದಲು ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಡೈರೆಕ್ಟ್ರ್ ಸರ್ಗೆ. ಮೊದಲನೇ ಚಿತ್ರನೇ ಇಂಥ ಚಿತ್ರ ಕೊಟ್ಟಿದ್ದೀರ ನೀವು. ಇನ್ನೂ ಇದು
ಅವಾರ್ಡ್ ಬರಬೇಕು, ಸೆಂಟ್ರಿಂದ ನಿಮಗೆ ಅವಾರ್ಡ್ ಬರೋಂಗಾಗಲಿ ಈ ಚಿತ್ರಕ್ಕೆ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇದು ಅವಾರ್ಡ್ ಬರೋ ಚಿತ್ರನೇ, ಇದು ನಿಜವಾಗ್ಲೂ ಮಕ್ಕಳಿಗೆ ಈ ಮೆಸೇಜ್ ಹೋಗ್ತಾ ಇದೆ ಅಂದರೆ ಇದು ಅವಾರ್ಡ್ ಬರೋಂಥ ಚಿತ್ರನೇ. ಇನ್ನೂ ಟಾಕೀಸ್ಗಳಿಗೆ ಉತ್ತರ ಕರ್ನಾಟಕ ಭಾಗ ಆ ಕಡೆ ಎಲ್ಲ ಪ್ರಚಾರ ಆಗಬೇಕು, ಆ ಕಡೆ ಎಲ್ಲ ಹೋಗ್ಬೇಕು. ನಾನು ಸುಮಾರು ಕಡೆ ಮಗ್ಗಿ ಪುಸ್ತಕದ ಬಗ್ಗೆ ನಾನು ಪ್ರಚಾರಗಳನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಅನ್ನದಾತರು ಅಂತಿದ್ರು ಅಣ್ಣವರು, ನಮಗೆ ಅನ್ನ ಹಾಕೋರು ಪ್ರೊಡ್ಯೂಸರು ನಮ್ಗೆ ಅನ್ನದಾತರು ಅಂತ ಇದ್ರು. ಯಾವಾಗಲೂ ಅನ್ನದಾತರು ಚೆನ್ನಾಗಿದ್ರೆ ಇಂಥದ್ದು ಇನ್ನೂ ನೂರಾರು ಚಿತ್ರಗಳನ್ನ ಮಾಡಿ ನಮ್ಮನ್ನು ಕರೆಸಿ ಅವಕಾಶಗಳನ್ನ ಕೊಡ್ತಾರೆ ಅಂತ ಹೇಳ್ತಾ, ಈ ಚಿತ್ರ ಇನ್ನೂ 100 ಪ್ರಯೋಗ ಆಗಲಿ, ಯಶಸ್ಸು ಕಾಣಲಿ ಅಂತ ಹೇಳಿ ನನ್ನ ಕರೆಸಿ ನಿಮ್ಮನ್ನೆಲ್ಲ ನೋಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೊಡ್ಯೂಸರ್ ಅವ್ರಿಗೆ, ಡೈರೆಕ್ಟರ್ಗೆ, ಎಲ್ಲ ಕಲಾವಿದರಿಗೆ ವಂದನೆ.